ವೈಶಾಖಗೆ ಇದೀಗ ಮಗು ಆಗ್ತದೆ, ಪ್ರೆಗ್ನೆಂಟ್ ಆಗಿ ಸೊ ಹೀಗಾಗಿ ಚಾರು ಹೋಗಿ ರಾಮಾಚಾರಿ ಹತ್ರ ನಮಗೂ ಕೂಡ ಒಂದು ಮಗು ಆಗಬೇಕು. ಈಗ ವೈಶಾಖ ಅಂದರೆ ಆ ವೈಶಾಖ ಅತ್ತಿಗೆ ಆಗಿದ್ರಲ್ಲ ಅದೇ ರೀತಿ, ಅಂದರೆ ಅಕ್ಕ ಆಗಿದ್ರಲ್ಲ ಅದೇ ರೀತಿ ನಾನು ಕೂಡ ಪ್ರೆಗ್ನೆಂಟ್ ಆಗಬೇಕು ಹಾಗೆ ಅಂತ ಹೇಳಿದಾಗ ಸ್ವಲ್ಪ ನಾಚ್ಕೋತಾನೆ ರಾಮಾಚಾರಿ. 1000 ಸತಿ 100 ಸತಿ ಹೇಳಿದ್ದೀರಲ್ವ ನೀವು, ಗೊತ್ತಾಯ್ತು ಒಂದು ಸ್ವಲ್ಪ ಪಕ್ಕಕ್ಕೆ ಸರಿತಾನೆ ನಿಂತ್ಕೋತಾನೆ. ಸೊ ಎಷ್ಟು ಹೇಳಿದ್ರು ಕೂಡ ಈತನಿಗೆ ಅರ್ಥನೇ ಆಗೋದಿಲ್ಲ. ಒಳ್ಳೆ ಈತನನ್ನು ಕಟ್ಕೊಂಡ್ಬಿಟ್ಟಿದ್ದಿಲ್ಲ ಹಾಗೆ ಅಂತ ಮನಸ್ಸಲ್ಲಿ ಮಾತನಾಡ್ಕೊಳ್ತಾರೆ. ಜೋಡಿ ಅಂತೂ ತುಂಬಾ ಚೆನ್ನಾಗಿದೆ. ರಾಮಾಚಾರಿ ಮತ್ತು ಚಾರು ಒಂದು ಕ್ಯೂಟ್ ಪೇರ್. ಇವ್ರಿಗೂ ಕೂಡ ಒಂದು ಮಗು ಬಂದರೆ ಇನ್ನಷ್ಟು ಟ್ವಿಸ್ಟ್ಗಳು, ಇನ್ನಷ್ಟು TRP ರೇಟಿಂಗ್ಗಳು ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ವೈಶಾಖ ಈಗ ತಾಯಿ ಆಗ್ತಿರುವಂಥ ವಿಚಾರ ತಿಳಿದು ಚಾರುಗೂ ಕೂಡ ಇಷ್ಟವಾಗ್ತಿದೆ. ಸೊ ಹೀಗಾಗಿ ಆಕೆ ಕೂಡ ಒಂದು ವಿಚಾರವನ್ನು ಕೂಡ ರಾಮಾಚಾರಿ ಬಳಿ ಮಾತನಾಡಿದಾಗ ರಾಮಾಚಾರಿ ಸ್ವಲ್ಪ ನಾಚ್ಕೊಂಡು ಹಾಗೆ ಎದ್ದು ಹೋಗ್ಬಿಡ್ತಾನೆ. ನಾನು ಕೂಡ 100 ಸತಿ ಹೇಳಿದ್ದೀನಿ, ನಿನಗೆ ಅರ್ಥನೇ ಆಗ್ತಿಲ್ಲ ರಾಮಾಚಾರಿ ಹಾಗೆ ಹೇಗೆ ಅಂತ ಚಾರು ಕೂಡ ಹೇಳ್ತಾಳೆ. ನಿಮ್ಗೇನು ಅನ್ಸುತ್ತೆ? ರಾಮಾಚಾರಿ ಮತ್ತೆ ಚಾರುಗೂ ಕೂಡ ಒಂದು ಮಗು ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? TRP ಕೂಡ ಜಾಸ್ತಿ ಆಗುತ್ತೆ, ಬಹಳಷ್ಟು ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ನೋಡೋಣ ಏನಾಗ್ಬೋದು ಮುಂದಿನ ದಿನಗಳಲ್ಲಿ. ಒಟ್ಟಿನಲ್ಲಿ ವೈಶಾಖನ ಮಟ್ಟ ಹಾಕಬೇಕು ಅಂತ ತುಂಬಾ ಪ್ರಯತ್ನವನ್ನ ಪಡ್ತಾ ಇದ್ದಾನೆ. ಕಿಟ್ಟಿ ಮನೆಗೂ ಕೂಡ ಹೋಗಿದ್ದಾನೆ, ಏನಾದ್ರೂ ಸತ್ಯವನ್ನ ತಿಳ್ಕೊಂಡ್ಬರ್ತಾನೆ, ಏನು ಕಾದು ನೋಡ್ಬೇಕಿದೆ. ಯಾರಿಗೂ ಗೊತ್ತಿಲ್ಲದಂತ ಸತ್ಯ ಈಗ ಕಿಟ್ಟಿಗೆ ಗೊತ್ತಾಗಿದೆ. ಈ ಒಂದು ಸತ್ಯ ರಾಮಾಚಾರಿ ಮತ್ತೆ ವೈಶಾಖಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಈ ಒಂದು ವಿಷಯನ ರಾಮಾಚಾರಿ ಮತ್ತೆ ಚಾರುಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಆದ್ರೆ ಕಿಟ್ಟಿ ಹೇಳ್ತಾ ಇಲ್ಲ, ಅದನ್ನ ತಲೆಯೊಳಗಡೆ ಹಿಡ್ಕೊಂಡು ಏನೋ ಒಂದು ಪ್ಲಾನ್ ಅನ್ನ ಮಾಡ್ತಿದ್ದಾನೆ ಇವರನ್ನ ಮಟ್ಟ ಹಾಕೋಕೆ. ನೋಡೋಣ ಏನಾಗುತ್ತೆ ಅಂತ.